ರಿಕ್ಷಾ ನೋಡಿ, ಅದೊಂಥರ ಮೇಲ್ಗಡೆ ಸ್ಲೋಪ್ ತರ, ನಮ್ಮ ತರ ಅಲ್ಲ, ಸ್ಲೋಪ್ ಇಂಚ. ಓಕೆ, ಈಗ ಹೋಗುವ ನಾವು, ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟಿಕೆಟ್ ಕೌಂಟರಿಗೆ ಹೋಗುವ ನಾವು. ಇಲ್ಲಿಂದ ಎಂಟ್ರೆನ್ಸ್. ನಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ರು. ಇಲ್ಲಿ ಕ್ಯಾಶ್ ಆದರೆ ಅಲ್ಲಿ 25 ರೂಪೀಸ್, ಸ್ಕ್ಯಾನ್ ಮಾಡಿದೆ 20 ರೂಪೀಸ್. 15 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಟಿಕೆಟ್. 6 ಗಂಟೆಗೆ ಕ್ಲೋಸ್ ಆಗ್ತದೆ, ಬೇಗ ಬೇಗ ನೋಡಿ ಬರುವ. ಓಕೆ, ಅಲ್ಲಿ ಮೊದಲೆಲ್ಲ ಏನೆಲ್ಲ ಆಗಿತ್ತು, ಒನಕೆ ಓಬವ್ವ ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ಉಂಟು. ನಮ್ದು ಟಿಕೆಟ್ ಆಯ್ತು. ಈ ಹಾವಿನ ಲಾಂಛನ ಇಲ್ಲಿ ಯಾಕೆ ತೋರಿಸಿದ್ದಾರೆ ಅಂದ್ರೆ, ಈ ಫುಲ್ ಕೋಟೆ ಹಾವಿನ ತರ ಅಂಕುಡೊಂಕು ಆಗಿದೆ ಅಂತ. ಗೈಡ್ ತಗೊಂಡ್ರೆ ಆಕ್ಚುಲಿ ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಎಲ್ಲ ಪ್ಲೇಸ್ ಇದು ಎಲ್ಲ ಡೀಟೇಲ್ ಹೇಳ್ತಾರೆ ಅವರು. ಟೋಟಲ್ ಆಗಿ ಈ ಕೋಟೆಗೆ ಒಂದು 7 ಬಾಗಿಲುಗಳಿವೆ. ನಾವೀಗ ಹೋಗ್ತಿರೋದು 3ನೇದು. ಇಲ್ಲಿ ಚಿತ್ರದುರ್ಗ ಕೋಟೆ ಸ್ಟಾರ್ಟ್ ಆಗೋದೇ 3ನೇದು ಬಾಗಿಲಿಂದ. ನೀವು ನೋಡ್ಬೋದು, ಈ ಬಾಗಿಲಿನ ಎದುರುಗಡೆ ಎಲ್ ಶೇಪಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಅದು ಶತ್ರುಗಳು ಬರುವಾಗ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಅಂತ. ಇಲ್ಲಾಂದರೆ ಆರಾಮ್ಸೆ ಆ ಬಾಗಿಲನ್ನು ಹೇಗೆ ಕೂಡ ಆನೆಗಳಿಂದ ಎಲ್ಲ, ದೊಡ್ಡ ದಿಮ್ಮಿಯಿಂದ ಎಲ್ಲ ಹೀಗೆ ಹೊಡೆದು ಒಳಗೆ ಹೋಗ್ಬೋದು ಅಂತೇಳಿ ಎಲ್ ಶೇಪಲ್ಲಿ ಮಾಡಿದ್ದಾರೆ. 7 ಬಾಗಿಲುಗಳಿವೆ ಟೋಟಲ್ ಆಗಿ. ಅದರಲ್ಲಿ 2 ಸಿಟಿಯಲ್ಲಿದೆ, ಇದು 3ನೇದು. ಗೈಡ್ ಇದ್ರೆ ಎಲ್ಲ ಹೇಳ್ತಾರೆ. ಅವು ಹಾಕದಂಗೆ ಯಾರು ನೋಡಿಲ್ಲ ಅಷ್ಟೇ, ಅದಕ್ಕೆ ಮಕ್ಕಳು ನೋಡಿಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಎಣ್ಣೆ ಕೊಳ ಉಂಟು ಇಲ್ಲಿ ನೋಡಿ. ನಾವು ಗೈಡ್ ತಗೊಂಡ್ವಿ, ಅವರೀಗ ನಮಗೆ ಗೈಡ್ ಮಾಡ್ತಾರೆ. ಈಗ ನಾವು ನೋಡ್ಲಿಕ್ಕೆ ಹೋಗೋದು ಎಣ್ಣೆ ಕೊಳ. ಮೊದಲಿನ ಕಾಲದಲ್ಲಿ ರಾಜರುಗಳಿಗೆ ಪದೇ ಪದೇ ಹೊರಗಡೆ ಹೋಗ್ಲಿಕ್ಕೆ ಆಗದೇ ಇದ್ದ ಕಾರಣ ದೀಪ ಹೊತ್ತಿಸಬೇಕಾದ್ರೆ ಎಣ್ಣೆ ಬೇಕು. ಅದಕ್ಕೋಸ್ಕರ ಅವರು ಎಣ್ಣೆಗಳನ್ನು ವರ್ಷಾನುಗಟ್ಟಲೆ ಶೇಖರಣೆ ಮಾಡ್ತಾ ಇತ್ತಿದ್ದಂಥ ಪ್ಲೇಸ್ ಇದು. ಅದರ ಅಡಿಯಲ್ಲಿ ಇನ್ನೊಂದು ಕೊಳ ಇದೆ, ಅದರಲ್ಲೆಲ್ಲ ಜಿಡ್ಡು ಇದು ಶೇಖರಣೆ ಆಗ್ತದೆ. ಇದು ಸಣ್ಣದು. ಇದರ ಪಕ್ಕದಲ್ಲಿರುವ ಗುಹೆ ಅದನ್ನು ಕಾಯ್ತಿದ್ದಂಥ ಸೈನಿಕರ ಮನೆ ಇತ್ತು. ಶತ್ರುಗಳು ಅಟ್ಯಾಕ್ ಮಾಡುವಾಗ ಆದಂಥ ಕಲೆಗಳು. ಇಲ್ಲಿ ನೋಡಿ, ಬಾಗಿಲಿಗೆ ಯೂಸ್ ಮಾಡ್ತಿದ್ದ ಹುಕ್ಕುಗಳು ಎಷ್ಟು ಗಟ್ಟಿಯಾಗಿರ್ತಿತ್ತು. ಇದು ಒಂದು ಶಿವನ ಗುಡಿ, ಆದ್ರೆ ಇಲ್ಲಿ ಇವಾಗ ದೇವರ ಪೂಜೆ ಆಗ್ತಾ ಇಲ್ಲ. ಯಾಕೆಂದ್ರೆ ಪಾಳು ಬಿದ್ದಿದ್ದು, ಅದು ಕಟ್ಟಾಗಿದೆ ಅಂತ ದೇವರಿದು. ಇದು ರಾಜರುಗಳಿದ್ದಂತಹ ಮನೆಗಳು, ಬರೀ ಮಣ್ಣಿಂದ ಮಾಡಿರುವಂತಹ ಮನೆಗಳು, ಹಾಗಾಗಿ ಎಲ್ಲ ಬಿದ್ದೋಗಿವೆ ಇವಾಗ. ಇದು ಬೊಂಬೆ ಮಂಟಪ ಅಂತ ಹೇಳಿ. ಇದರಲ್ಲಿ ಮೊದಲಿನ ಕಾಲದಲ್ಲಿ ರಾಜರುಗಳ ಅನಿಮಲ್ಸ್ ಇತ್ತಲ್ಲ, ಆನೆ ಅಥವಾ ಕುದುರೆ ಅಂತ, ಈ ತರ ಯಾವ್ದಾದ್ರು ಒಂದು ಯುದ್ಧದಲ್ಲಿ ಸತ್ರೆ ಅಂತವುಗಳಿಗೆ ಒಂದು ನೆನಪಿಗೋಸ್ಕರ ಇಟ್ಟಿದ್ದಂತ ಜಾಗ. ಅಲ್ಪ ತೂ ಐತಿ ಹಿಂಗ್ಯಾಕಲ್ ಸೈನಿಕ ಬರ್ಪೇರ್ ಸೈನಿಕ ನಕಲ್ ತೂಪಿನ ಗೀನ್ಸಕ್ಲು ನೆಟೆ ಬಲೆ 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 ಆಮೇಲೆ ದಾಡಿ ಬರ್ತಿರಲ್ಪ ಬಲೆ. ಇದು ಕೋತಿರಾಮ್ ಅಂತ, ನಿಮ್ಗೆ ಗೊತ್ತಿರ್ಬೋದು, ಚಿತ್ರದುರ್ಗದವರೇ. ಕಲ್ಲುಗಳನ್ನೆಲ್ಲ ಹತ್ತುವವರು, ಗೋಡೆಯನ್ನೆಲ್ಲ ಅವರು ಭಾರಿ ಫೇಮಸ್. ಇವಾಗ ಅವ್ರದ್ದೊಂದು ಶೋ ನಡೀತಾ ಇದೆ, ಅದು ನಮಗೆ ಲೈವ್ ಆಗಿ ಸಿಕ್ಕಿರೋದು ನಮ್ಮ ಪುಣ್ಯ. ಆದರೆ ಇವಾಗ ಸ್ವಲ್ಪ ತೋರ ಆಗಿದ್ದಾರೆ. ಯಾಕೆಂತ ಹೇಳಿದ್ರೆ ರೀಸೆಂಟಾಗಿ ಅವರು ತುಂಬ ಫ್ರ್ಯಾಕ್ಚರ್ ಎಲ್ಲ ಆಗಿತ್ತಂತೆ, ಜೋಗದಲ್ಲಿ ಬಿದ್ದು ಯಾರನ್ನ ಸೇವ್ ಮಾಡಲಿಕ್ಕೆ ಹೋಗಿ, ಮತ್ತು ಅವರನ್ನೇ ರಕ್ಷಣೆ ಮಾಡಲಿಕ್ಕೆ 2 days ಆಗಿತ್ತಂತೆ. ದಪ್ಪದಿನಿ ಹತ್ತಕ್ಕಾಗಲ್ಲ ಅನ್ಕೊಂಡ್ರಲ್ಲ. ಮೊದಲು ಫಾಸ್ಟ್ ಇಲ್ಲ ಬಿಡಿ, ಈಗ ಫಾಸ್ಟ್ ಇದ್ರಿ. ಉಲ್ಟಾ ಪಲ್ಟಾ ಹತ್ತೀನಿ. 29 ಫ್ರ್ಯಾಕ್ಚರ್ ಆಪರೇಷನ್ ಜೋರದಲ್ಲಿ ಯಾವ್ದೋ ಹುಡುಗಿನ ಕಾಪಾಡಬೇಕು ಸ್ವಂತ ಮಾಡ್ಕೊಂಡು. ಅಯ್ಯೋ, ಈಗ ರಿಕವರಿ ಆಗಿದೆ. ಯಾರೋ ಲವರ್ಸ್
ಇದು ದೇವರ ಪಾದ, ಇದಕ್ಕೂ ಪೂಜೆ ನಡೀತದೆ. ಹಾಗೆ ಹಿಂದ್ಗಡೆ ಒಂದು ಗಣಪತಿ ದೇವಸ್ಥಾನ ಇದೆ, ಅದಕ್ಕೂ ಪೂಜೆ ನಡೀತದೆ. ಇದು ಕಲ್ಲು ಆನೆ ರೀತಿಯಲ್ಲಿದೆ, ಇದು ಕೂಡ ಅದರ ಪ್ರತಿ. ಇದು ಮೊದಲಿನ ಸೈನಿಕರ ಜಿಮ್ ಅಂತೆ, ವರ್ಕೌಟ್ ಮಾಡ್ತಿದ್ದಂಥ ಪ್ಲೇಸ್. ಇದು ಡೀಪ್ ಆಗಿದೆ, ಬಟ್ ಅಲ್ಲಿವರೆಗೆ ಹೋಗ್ಲಿಕ್ಕಾದವರಿಗೆ ಇದು ಜಿಮ್ಮಿಗೆ ಸೆಲೆಕ್ಟ್ ಅಂತ ಹೇಳಿ ಅರ್ಥ ಅಂತೆ. ಇದು ಅವರು ಸಂಗ್ರಹಣೆ ಮಾಡುತ್ತಿದ್ದಂಥ ದವಸ ಧಾನ್ಯ ಸಂಗ್ರಹಣೆ ಮಾಡ್ತಿದ್ದಂಥ ಜಾಗ. ಇದು ಅದನ್ನು ಕಾಯ್ತಿದ್ದಂಥ ಸೈನಿಕನ ಮನೆ. ಇಲ್ಲಿ ಬೇರೆ ಬೇರೆ ಶೇಪ್ ಅನಿಮಲ್ ಕಲ್ಲುಗಳಿವೆ. ಇಲ್ಲಿ ನೋಡಿ ರ್ಯಾಬಿಟ್, ಇಲ್ಲಿ ನೋಡಿ ದೂರದಲ್ಲಿ ಶಿಪ್ ತರ ಕಾಣ್ತದೆ, ಒಂದು ಶಿಪ್. ಆಮೇಲೆ ಇದೊಂದು ಫ್ರಾಕ್ ತರ ಕಾಣ್ತದೆ. ಹೀಗೆ ಬೇರೆ ಬೇರೆ ಇದೆ. ಇದು ಕೊನೆಯ ದ್ವಾರ. ಇಲ್ಲಿ ನೋಡ್ಬೋದು ನೀವು, ಸೈಡಲ್ಲಿ ದೇವರಿದ್ದೊಂದು ಗುಡಿ ಇದೆ, ಶಿವಂದು. ಹಾಗೆ ಇಲ್ಲಿ ಒಂದು ದೊಡ್ಡ ಕಲ್ಲು ತರ ಕಾಣ್ತಲ್ಲ, ಅದರಲ್ಲಿ ಆ ದೇವರನ್ನು ಇಟ್ಟು ಉಯ್ಯಾಲೆ ಮಾಡ್ಲಿಕ್ಕೆ ಇರ್ತಂತೆ ಮೊದಲಿನ ಕಾಲದಲ್ಲಿ. ಅದು ದ್ವೀಪ ಕೂಡ ಕಾಣ್ಬೋದು, ಸ್ತಂಭ. ನಿಮಗೆ ಇದು ಮೊದಲಿನ ಪಾಕಶಾಲೆ, ಈಗ ಕ್ಯಾಂಟೀನ್. ಇದು ಓಕುಳಿ ಆಡ್ತಿದ್ರಂತೆ ಅವರು, ಹೋಳಿ ಆಡ್ತಿದ್ರಂತೆ, ಅದ್ರ ಕೊಳ. ಅಲ್ಲೊಂದು ಟೆಂಪಲ್ ಇದೆ. ಇದು ಅರಮನೆ ಎಲ್ಲ ಮಣ್ಣಿನಿಂದ ಕಟ್ಟಿದ್ದಲ್ಲ, ಸೊ ಇದು ಒಂದು ಉಳಿದಿದೆ ನೋಡೋದ್ರಲ್ಲಿ ಅಲ್ಲ. ಈ ಪ್ಲೇಸ್ ಅಲ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಇಡ್ತಾ ಇದ್ದಂತೆ, ಆಮೇಲೆ ನಾಣ್ಯಗಳೆಲ್ಲ ಪ್ರಿಂಟ್ ಮಾಡ್ತಾ ಇದ್ದಂತೆ. ಇದು ದೇವಸ್ಥಾನ ನೋಡ್ಲಿಕ್ಕೆ, ಬಟ್ ನೋಡೋರಿಗೆ ಟೆಂಪಲ್ ಆಗಿ ಒಳಗಡೆ ಅದರ ಒಳಗಡೆ ಇಟ್ಟಿದ್ರಂತೆ. ಯಾಕೆಂತ ಹೇಳಿದ್ರೆ ಸೈನಿಕರು ಬಂದವರು ಅದು ಅವರಿಗೆ ದೇವಸ್ಥಾನ ತರ ಕಾಣ್ತಾ ಇದ್ದಂತೆ, ಅಲ್ಲಿಂದ ಹೋಗ್ತಿದ್ರಂತೆ. ಹಾಗೆ ಅದು ಅವರ ಸೇಫ್ ಲಾಕರ್. ಇವಾಗ ನಾವು ಒನಕೆ ಓಬವ್ವನ ಕಿಂಡಿ ನೋಡ್ಲಿಕ್ಕೆ ಹೋಗುವ. ವೆರಿ ಸ್ಲಿಪ್ಪರಿ. ಇಲ್ಲಿ 2 ಕೊಳಗಳಿವೆ, ಅದುವೇ ಅಕ್ಕ ತಂಗಿ ದೊಡ್ಡ ಕೆರೆ ತರ. ಯಾಕೆಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಲಾಸ್ಟ್ ರಾಜ ಇದ್ದದ್ದು ವೀರನ್ ಮದಕರಿ ನಾಯಕ. ಅವರನ್ನು ಹೈದರಾಲಿ ಅವರು ಕೊಂಡೋದ ನಂತರ ಇಲ್ಲ ಜೈಲಲ್ಲಿ ಶಿಕ್ಷೆ ಕೊಡ್ತಾ ಇದ್ರಂತೆ. ಅವಾಗ ಏನಾಗ್ತಿದ್ರೆ ಹೆಂಡತಿಯವರಿಗೆ ಕೂಡ ಸಿಕ್ಕಿ ಬಿದ್ದರೆ ಅದೇ ರೀತಿ ಟಾರ್ಚರ್ ಕೊಡ್ತಾರೆ ಅಂತೇಳಿ ಇಬ್ರು ಕೂಡ, ಅವರಿಗೆ 2 ಹೆಂಡತಿಯರಂತೆ, ಇಲ್ಲಿ ಬಂದು ಹಾರಿ ಪ್ರಾಣತ್ಯಾಗ ಮಾಡಿದಂತೆ. ಇದು ಒನಕೆ ಓಬವ್ವನ ಸಮಾಧಿ. ನೀರು ಕೊಂಡು ಹೋಗುವ ಜಾಗ ಅಲ್ಲ ಬರ ಜಾರುಡು. ಒನಕೆ ಓಬವ್ವನ ಮನೆ, ಊಟ ಮಾಡ್ತಿದ್ದಂತ ಜಾಗ. ಪಕ್ಕಡೆ ಅವ್ರು ಖಾಲಿ ಪುನಾತಿ. ಇದು ಅವರು ಪೂಜೆ ಮಾಡ್ತಿದ್ದಂತ ಹನುಮಾನ್ ದೇವರು. ಸೈನಿಕರು ನುಸುಳಿ ಬಂದ ಜಾಗ. ಇಲ್ಲಿಂದ ಕೊನೆಯದಾಗಿ ಇಲ್ಲಿಂದ ಒಳಗೆ ಬಂದದ್ದು ಅವರು. ಈ ಹೈದರ್ ಅಲಿಯನ್ನು ಹಿಡ್ಕೊಂಡು ಹೊಡಿಬೇಡುವ ನಾವು. ಹೌದು, ಅವನನ್ನು ಜಜ್ಜಿ ಕೊಲ್ಲುವ ಕಲ್ಲಲ್ಲಿ. ಇದು ಒನಕೆ ಓಬವ್ವ ಸೈನಿಕರು ನುಸುಳಿ ಬರ್ಬೇಕಾದ್ರೆ ಕೊಂದಂತ ಸ್ಥಳ. ಈಗ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ಲಿಕ್ಕೆ ಆಗ್ತದೆ. ಮೊದ್ಲಾದ್ರೆ ಒಂದು ಸೈನಿಕನಿಗೆ ಒಳಗೆ ಬರ್ಲಿಕ್ಕೆ 20 ಮಿನಿಟ್ಸ್ ಆಗ್ತಿತ್ತಂತೆ. ಸೊ 4-5 ಮಂದಿ ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡಿ ಆಯ್ತು. ಇನ್ನು ಕೂಡ ಆ ಕಡೆ ಉಂಟು, ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅವರು, ಆದ್ರೆ ಸಣ್ಣ ಸಣ್ಣ ವಿಡಿಯೋ ಹಾಕಿದ್ದೇನೆ. ಇನ್ನು ನಾವು ಹೋಗುವ, ಹೊರಡುವ. ಇಲ್ಲಿ ಬರುವವರು ಯಾರಿದ್ರು ಕೂಡ ಗೈಡ್ ಹಿಡ್ಕೊಂಡೇ ಬನ್ನಿ. ಅವರೊಂದು 500-300 ಎಲ್ಲ ಕೇಳ್ತಾರೆ. ಗೈಡ್ ಇಲ್ಲದೆ ಬರಬೇಡಿ, ಯಾಕೆಂತ ಹೇಳಿದ್ರೆ ಗೊತ್ತಾಗಲ್ಲ. ಗೈಡ್ ಇದ್ರೆ ಸಣ್ಣ ಸಣ್ಣ ಪಾಯಿಂಟ್ ಕೂಡ ಹೇಳ್ತಾರೆ ನಿಮಗೆ ಅವರು. ಇದು AC ರೂಮ್. 8ನೇ ದ್ವಾರ ಐತೀನಿ, 6ನೇ ಲಾಸ್ಟ್ ಹತ್ತಿ 7th ಲಾಸ್ಟ್ ಒಂದು ದ್ವಾರ. ಒಳಗಡೆಯಿಂದ ಕಟ್ಟಿದಂತ ಫಸ್ಟ್ ದ್ವಾರ, ಆ ಕಡೆಯಿಂದ ಲಾಸ್ಟ್ ದ್ವಾರ. ಈ ಪೂರ್ತಿ ಕೋಟೆ ಕಟ್ಟಬೇಕಾದ್ರೆ 210 ವರ್ಷಗಳು ಕಳೆದಿದೆ ಅಂತೆ. 13 ಜನ ರಾಜರುಗಳ ಆಳ್ವಿಕೆ ನಡೆದಿತ್ತು. ಅದರಲ್ಲಿ ಕೊನೆಯವರೇ ವೀರ ಮದಕರಿ ನಾಯಕ. ಆದರೆ ಈ 13 ರಾಜರುಗಳಿಗಿಂತ ಫೇಮಸ್ ಆಗಿರುವಂತಹದ್ದು ವೀರ ವನಿತೆ ಒನಕೆ ಓಬವ್ವ, ಇವರು ಮಾತ್ರ. ಇದೊಂದು ಬಾಗಿಲು ನೋಡಿ, ಇದು 6ನೇ ಬಾಗಿಲೇನ. ಇದರಲ್ಲಿ ಸೈನಿಕರಿಗೆ ಬೇರೆ ಸಪರೇಟ್ ಹೋಗ್ಲಿಕ್ಕೆ ಸೈಡಲ್ಲಿ ಪ್ಲೇಸ್ ಇದೆ. ಈ ಒಂದು ಪ್ಲೇಸಲ್ಲಿ ಕೂತ್ರೆ ಅವರದ್ದು ಹೈಟ್ ವೇಟ್ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆದರೆ ಮಾತ್ರ ಅವ್ರು ಸೈನಿಕರಿಗೆ ಸೆಲೆಕ್ಟ್. ಹಾಗೆ ಇವರಲ್ಲಿ ಒಳಗಡೆ ಕೂತವಾಗ ಅದರಲ್ಲಿ ಕ್ಲಿಯರ್ ಆಗಿ ನಮಗೆ ಗೊರಕ್ಕೆ ಹೊಡೆದ್ರೆ ಸೌಂಡ್ ಕೇಳ್ತದೆ ಅವರಿಗೆ. ಅದಕ್ಕೋಸ್ಕರ ಆ ಒಂದು ಪ್ಲೇಸ್ ಮಾಡಿರೋದಂತೆ. ಗೊರಕ್ಕೆ ಹೊಡಿಬಾರ್ದು, ಹೊಡೆದ್ರೂ ಕೂಡ ಗೊತ್ತಾಗ್ಬೇಕು ಒಳಗಡೆ ಅಂತ. ಇದು ಬೆಳಕಿಗೆ ದೀಪ ಹಚ್ಚಿಡೋ ಪ್ಲೇಸ್. ನಾವು ಎಲ್ಲರೂ ಕೋಟೆಗೆ ಎಂಟರ್ ಆಗುವಂತಹ ದ್ವಾರ 3ನೇ ದ್ವಾರ. ಟೋಟಲ್ ಆಗಿ 7 ಬಾಗಿಲು ಇದೆ ಈ ಒಂದು ಚಿತ್ರದುರ್ಗದ ಕೋಟೆಗೆ. 2 ಸಿಟಿ ಒಳಗಿದೆ, 5 ಈ ಕೋಟೆ ಒಳಗಿದೆ. ನಮ್ಮ ಹೋಟೆಲ್ ಇವತ್ತಿದು ಹೋಟೆಲ್ ಐಶ್ವರ್ಯ ನವೀನ್. ಬರೀ ಲೈಟ್ಗೆನೆ 4,000 ಕೊಡ್ಬೇಕು. ವೆರಿ ನೈಸ್. 3rd ಫ್ಲೋರ್. ಕಿಚನ್ ಇಲ್ಲೇ ಇರೋದು, ಕೆಳಗಡೆ ರೆಸ್ಟೋರೆಂಟ್ ಉಂಟು.
ನನ್ನ ಅಕ್ಕನ ನೋಡಿ ಬರೀ ಖುಷಿಯಲ್ಲಿದ್ದಾಳೆ. ಮನಸ್ಸೊಳಗಡೆ ಗಡಗಡೆ ಎಲ್ಲ ನಗಡುದು. ಇಲ್ಲಿದೆ ಇದೆಂತ? ಇದು ಸ್ಟೆಪ್ಸ್. ಇಟ್ಸ್ ವೆರಿ ಬಿಗ್. ವಾವ್, ದಿಸ್ ಇಸ್ ವೆರಿ ಸ್ಪೇಷಿಯಸ್. ಟಿವಿ ಇದೆ, ಎಕ್ಸ್ಟ್ರಾ ಬೆಡ್ ಇದೆ. ಹಾ, ಕುಡುಂತಾಯಿ ಬುಕ್ ಅಂತೀನಿ. ವೆರಿ ನೈಸ್. ಇಲ್ಲಿಂದ ಹೊರಗಡೆ ನೋಡ್ಲಿಕ್ಕೆ ಆಗ್ತದೆ. ಬಾತ್ರೂಮ್ ಎಷ್ಟು ದೊಡ್ಡದಾಗಿದೆ. ಸತ್ಯ ಹೇಳ್ತೇನೆ, ಇವುಗಳಿಗೆ ಕಿವಿಗೆ ಗಾಳಿ ತುಂಬಿದ ಹಾಗೆ ಆಗಿದೆ. ಎಂತ ಒಳ್ಳೆ ಸೋಫಾ, ರಿಲ್ಯಾಕ್ಸ್ ಮಾಡಲಿಕ್ಕೆ. ನಾವು ಸ್ನಾನ ಎಲ್ಲ ಮಾಡಿ 3 ಜನ ಎಲ್ಲರೂ ಫ್ರೆಶ್ ಆದ್ವಿ. ಇನ್ನೊಂದು ಇಬ್ಬರು ಫ್ರೆಶ್ ಆಗ್ಲಿಕ್ಕೆ ಉಂಟು. ಈ ಇಬ್ಬರಿಗೆ ಉಂಟಲ್ಲ, ಕಿವಿಗೆ ಗಾಳಿ ಹೋಗಿದಾಗ ಆಗಿದೆ. ಒಂದು ಹೋಟೆಲ್ ಇದು ಕಣ್ಣಲ್ಲಿ ನೋಡೋದಾಗಿ ಮಾಡ್ತಾರೆ. ನೋಡಿದ್ದೀವಿ ನಾನು. ಸುರೇಶ್ ಬಾ, ನಾವು ಇನ್ನೊಮ್ಮೆ ಹೋಗುವ ಆಯ್ತಾ, ನೀ ಬೇಜಾರು ಮಾಡಬೇಡ. ಸೊ ನಾವೀಗ ಇಲ್ಲಿ ಆ್ಯಕ್ಚುಲಿ 5 ಸ್ಟಾರ್ ಹೋಟೆಲ್ ಎಲ್ಲ ಕೆಳಗಡೆ ಗೊತ್ತಿಲ್ಲ ಸ್ಟಾರ್ಟರ್ಸ್ ಎಲ್ಲ ಹೇಗುಂಟು ಏನು ಅಂತ. ನಾವು ಒಂದು ಬರುವಾಗ ಒಂದು ಧಾಬಾ ನೋಡಿದ್ವಿ, ಚಂದ ಉಂಟಲ್ಲಿ. ಸೊ ಅಲ್ಲಿದ್ದು ಫುಡ್ ತರುವಂಥ ಪ್ಲ್ಯಾನಲ್ಲಿದ್ದೇವೆ. ನೋಡುವ ಈಗ ಮತ್ತೆ ಹೊರಗಡೆ ಒಂದು ಹೊಡಿಯು. ಹೊರಗಡೆ ಒಂದು ಹೋಗ್ಲಿಕ್ಕೆ ಇದ್ರೆ ಹೋಗುವ, ಇಲ್ಲ ಆದರೆ ಜಾಡ್ತು ಜೆಪ್ಪುವ. ಇವತ್ತು ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ಉಂಟದೆ. ಬಿಕಾಸ್ ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗುವಾಗ ಏನಿಲ್ಲ ಅಲ್ಲ, ಅದಕ್ಕೋಸ್ಕರ ಜಾಲಿ ಮಾಡ್ಲಿಕ್ಕೆ ಉಂಟು. ಚಿಕನ್ 65 ಝೊಮ್ಯಾಟೊದಲ್ಲಿ ತರಿಸಿದ್ದು ಒಂದು 10 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಬಂದಿದೆ. ಬೇಗ ಇಲ್ಲಿಗೆ ತಂದು ಕೊಟ್ಟರು. ಸೊ ಟೇಸ್ಟ್ ಮಾಡುವ ಹೇಗೆ ಉಂಟಂತ. ಕೆಲವರು ಇಲ್ಲಿ ಬದಿಯಲ್ಲಿ ಬಂದು ನಿಂತಿದ್ದಾರೆ ಏನೋ ಚಿಕನ್ ಅಂದ ತಕ್ಷಣ. ಹಾ, ಇದು ತುಂಬಾ ಚೆನ್ನಾಗಿದೆ. ಇದು ಇಲ್ಲಿ ತೋರಿಸಿ. ಮೈ ಫೇವ್ರೆಟ್ ಲೆಗ್ ಪೀಸ್. ವಾವ್, ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಇಷ್ಟ ಆಗ್ತದೆ, ಯಾಕೆಂತ ಹೇಳಿದ್ರೆ ಸ್ವಲ್ಪ ಸ್ವೀಟ್ ಇದೆ. ತಿಂದದ್ದು ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಕೆಳಗೆ ಹೋಗುವ, ಕೆಳಗಡೆ ನೋಡಿ ಎಂತೆಲ್ಲ ಉಂಟು ನೋಡಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ನಾವು ಅಲ್ಲಿ ಒಂದು ವಾಯು ವಿಹಾರ ಮಾಡಿ ಬರುವ. ವಾಯು ವಿಹಾರ ಕರ್ಕಟಕ ವಾಯ್ಸ್. ಸೂಪರ್ ಗಾಳಿ ಗಾಳಿ ಗಾಳಿ, ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಉಂಟು. ಇಲ್ಲೊಂದು ಕಟ್ಟೆ ಹಾಕಿದ್ದಾರೆ, ನಾನಲ್ಲಿ ಕುತ್ಕೊಂಡಿದ್ದೇನೆ. ನನ್ನ ಗಂಡ ಇಲ್ಲೊಂದು ಸಣ್ಣದಾದ ಕೂಡಂಗಡಿ ಉಂಟು, ಅಲ್ಲಿಂದ ಸ್ವೀಟ್ ಬೀಡ ತರಲಿಕ್ಕೆ ಹೋಗಿದ್ದಾರೆ. ನೋಡಿ ಎಷ್ಟು ಜೋರೆ ಅಂಗಡಿದೆಲ್ಲ, ಬಾಟಲ್ ಎಲ್ಲ ಅಂಗಡಿದು ಕೆಳಗೆ ಬಿತ್ತ ಅಲ್ಲಿ ಗಾಳಿಗೆ. ಅಲ್ಲಿ ಶಾಪ್ ಅವ್ರನ್ನ ಕೇಳಿದೆ ಯಾವಾಗಲೂ ಇಷ್ಟು ಗಾಳಿ ಇರ್ತದಂತ. ಅವ್ರು ಹೇಳಿದ್ರು ಇಲ್ಲ, ಇವತ್ತಿಷ್ಟು ಗಾಳಿ ಅಂತೆ. ನಾವು ಮಂಗಳೂರಿಂದ ಇಲ್ಲಿಗೆ ಬರುವಾಗ ಗಾಳಿ ತಗೊಂಡು ಬಂದು, ಚಂಡಮಾರುತ ತಗೊಂಡು ಬಂದದ್ದು. ಹೆವಿ ಗಾಳಿ ಉಂಟು ಇಲ್ಲಿ. ನೋಡ ಕೊಡಿ ಒಂದು ಸ್ವೀಟ್ ಬೀಡ ಹೇಗುಂಟು ನೋಡುವ. ಸ್ವೀಟ್ ಬೀಡ ರೆಡಿ. ಒಂದು ಚೆರಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಚೆರಿ ಆನ್ ಟಾಪ್. ಚೆರಿ ಮೊದಲು ತಿನ್ನು. ನಮ್ಮೆ ತಿನ್ನಲ್ಲ, ಯಾಕಂದ್ರೆ ಗಂಟಲಲ್ಲಿ ಮತ್ತೆ ಒಂಥರ ಗಿಜಿ ಆಗ್ತದೆ. ಅದೇ ಈಗ ತಿಂದೆ, ಬೇಕಂತ ಅದಕ್ಕೆ ತಿಂದೆ. ನೋಡಿ ಬಾಯಲ್ಲಿ ಫುಲ್ ಆಗಿದೆ, ಅಂದ್ರೆ ಮಾತಾಡ್ತಿದ್ದಾಳೆ ಅವಳು. ಹೊರಗಡೆ ಸುತ್ತಾಡಿ ಬಂದು ಈಗ ಮಕ್ಕಳಿಗೋಸ್ಕರ ಊನು ಆಡಿಗೆ ಕೂತಿದ್ದೇವೆ. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್